ನ್ಯೂಸ್, ಇದು ನಿಮ್ಮ ಧ್ವನಿ. ನಮಸ್ಕಾರ. ಎಸ್ ನ್ಯೂಸ್ಗೆ ಸ್ವಾಗತ. ನಾನು ಎಸ್ ದೇವೇಂದ್ರಗೌಡ. ಇಂದಿನ ಮುಖ್ಯಾಂಶಗಳು. ವಿಶ್ವ ರಕ್ತದಾನಿ ದಿನಾಚರಣೆ ಮಾನವೀಯ ಕಾರ್ಯದಲ್ಲಿ ಅರ್ಹರು ಪಾಲ್ಗೊಳ್ಳುವಂತೆ ಮಾಡುವ ದಿನ. ಖಾಸಗಿ ವಿದ್ಯಾಸಂಸ್ಥೆಗಳಿಂದ ಡೊನೇಷನ್ ಹಾವಳಿ ತಡೆಯಲು ದಲಿತ ವಿದ್ಯಾರ್ಥಿ ಪರಿಷತ್ ಆಗ್ರಹ. ಶಿಕ್ಷಕರಿಗೆ ಸಮರ್ಪಣಾ ಮನೋಭಾವನೆ ಬಹಳ ಮುಖ್ಯ. ಅಜಿಂ ಪ್ರೇಮ್ಜಿ ಫೌಂಡೇಶನ್ ಅಯ್ಯನಗೌಡ. ಸನ್ರೈಸ್ ಕಾಲೇಜ್ ಶ್ರೀ ಶಕ್ತಿ ಭಂಡಾರದಿಂದ ವಿಶ್ವ ರಕ್ತದಾನಿಗಳ ದಿನಾಚರಣೆ ಜಾಗೃತಿ ಜಾಥಾ. ದಂಡಾಧಿಕಾರಿಗಳ ನೇತೃತ್ವದಲ್ಲಿ ಟಾಸ್ಕ್ ಫೋರ್ಸ್ ಸಭೆ. ವಾರ್ತೆಗಳ ವಿವರ. ಪ್ರತಿ ವರ್ಷ ಜೂನ್ 14ನೇ ತಾರೀಕಿನಂದು ವಿಶ್ವ ರಕ್ತದಾನಿ ದಿನಾಚರಣೆ ವರ್ಲ್ಡ್ ಬ್ಲಡ್ ಡೋನರ್ಸ್ ಡೇಯನ್ನು ಆಚರಿಸಲಾಗುತ್ತದೆ. ರಕ್ತದಾನದ ಮಹತ್ವ ಮತ್ತು ರಕ್ತ ನೀಡಿಕೆಯಿಂದ ಜೀವ ಉಳಿಸುವ ಮಾನವೀಯ ಕಾರ್ಯದಲ್ಲಿ ಅರ್ಹರು ಪಾಲ್ಗೊಳ್ಳುವಂತೆ ಮಾಡುವುದೇ ಈ ದಿನಾಚರಣೆಯ ಉದ್ದೇಶವಾಗಿದೆ. ಜಗದ ಜನರನ್ನೆಲ್ಲ ವಿಭಜಿಸಲೇಬೇಕೆಂದಿದ್ದರೆ ರಕ್ತದ ಗುಂಪುಗಳಲ್ಲಿ ವಿಂಗಡಿಸಿ ಬಿಡಬಹುದು. ಅರ್ಥಾತ್ 8 ಗುಂಪುಗಳು. ಈ ವಿಂಗಡಣೆ ಬಹಳ ನಿಖರವಾದದ್ದು ಮತ್ತು ನೈಸರ್ಗಿಕವಾದದ್ದು. ವಿಭಜನೆ ಅನ್ನುವುದೇ ತಾರತಮ್ಯ ಮತ್ತು ಹಗೆತನಗಳಿಗೆ ದಾರಿ ಮಾಡಿಕೊಡುವ ಕತ್ತಿ ಮಶತವಾಗಿದೆ. ಮೇಲು ಕೀಳು, ಉಚ್ಚ ನೀಚ, ಸ್ಪರ್ಶ ಅಸ್ಪರ್ಶ, ಬಿಳಿಯ ಕರಿಯ, ಸಸ್ಯಾಹಾರಿ ಮಾಂಸಾಹಾರಿ ಎಂದೆಲ್ಲ ಕರೆದುಕೊಂಡು ಮಾನವ ಕುಲ ಶೋಷಕ ಮತ್ತು ಶೋಷಿತ ಎಂದು ಬೇರೆ ಬೇರೆ ಬಣಗಳಲ್ಲಿ ನಿಲ್ಲುತ್ತದೆ. ಅವಮಾನ, ಹಿಂಸೆ, ಸಂಘರ್ಷ, ಅತ್ಯಾಚಾರ, ಹತ್ಯೆಗಳಿಗೆ ನೆಪಗಳು ಬಲಿತವರ ಪರವಾಗಿ ಸೃಷ್ಟಿಗೊಳ್ಳುತ್ತವೆ. ಜಗತ್ತು ಅಶಾಂತಿಯ ಬೀಡಾಗುತ್ತದೆ. ಆದರೆ ರಕ್ತಾಧಾರಿತ ವರ್ಗೀಕರಣ ಮನುಷ್ಯರ ನಡುವೆ ಸಮಾನತೆಯನ್ನು ಕಾಪಾಡಿಕೊಂಡೇ ಅವರ ಉಳಿವಿಗೆ ಅಗತ್ಯವಿರುವ ಮಾನವೀಯ ತಿಳುವಳಿಕೆಯನ್ನು ನೀಡಬಲ್ಲದು. ಈ ಸರಳ ಅರ್ಥವನ್ನು ತಿಳಿದುಕೊಳ್ಳದೆ ನಾವು, ನಾನು ಶ್ರೇಷ್ಠ, ಅವನು ಕನಿಷ್ಠ ಎಂದು ಮಾತನಾಡುತ್ತೀವಿ. ನಮ್ಮ ರಕ್ತ ಬೇಕಾದಾಗ ಇವು ಯಾವ ಲೆಕ್ಕಕ್ಕೆ ಬರುವುದಿಲ್ಲವೆಂಬ ಸತ್ಯ ಗೊತ್ತಿದ್ದರೂ ಸಹ ನಾವು ನೀವು ಧಿಮಾಕು ಬಿಟ್ಟಿಲ್ಲ. ಈ ಧಿಮಾಕು ಬಿಟ್ಟು ಸರಳ ಸತ್ಯ ಅರ್ಥ ಮಾಡಿಸುವುದೇ ಈ ದಿನವೆಂದು ನಾವು ಅರಿಯಬೇಕು. ಆಗ ನಾವು ನೀವು ಮನುಷ್ಯರಾಗಲು ಸಾಧ್ಯ. ವಿದ್ಯೆಯೇ ವಿನಯಕ್ಕೆ ಭೂಷಣ, ವಿಮೋಚನೆಗೆ ದಾರಿ. ವಿದ್ಯೆಯಿಂದ ನಮ್ಮ ಬಾಳು ಪರಿಪೂರ್ಣವಾಗುವುದು ಎನ್ನುವ ನಿಟ್ಟಿನಲ್ಲಿ ಪಾಲಕರು ತಮ್ಮ ಮಕ್ಕಳಿಗೆ ಶಿಕ್ಷಣ ಕಲಿಸುವುದಕ್ಕಾಗಿ ಮತ್ತು ಸರ್ವಸ್ವವನ್ನು ತ್ಯಾಗ ಮಾಡಿ ಶಿಕ್ಷಣ ಕೊಡಿಸುತ್ತಿದ್ದಾರೆ. ಇಂತಹ ಹೊತ್ತಿನಲ್ಲಿ ಪಾಲಕರ ಮೇಲೆ ಬರೆ ಎಳೆಯುವ ಕೆಲಸವನ್ನು ವಿದ್ಯಾಸಂಸ್ಥೆಗಳು ಮಾಡುತ್ತಿವೆ ಎಂದು ದಲಿತ ವಿದ್ಯಾರ್ಥಿ ಪರಿಷತ್ ಜಿಲ್ಲಾ ಸಂಚಾಲಕ ಮೌನೇಶ್ ಜಾಲ್ವಾಡಿಗಿ ಆರೋಪಿಸಿದರು. ನಗರದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮನವಿ ಮಾಡುವುದರ ಮೂಲಕ ಮಾತನಾಡಿದ ಅವರು, ಸಿಂಧನೂರು ನಗರದ ಖಾಸಗಿ ಶಾಲೆಗಳಲ್ಲಿ ಹಾಗೂ ಕೋಚಿಂಗ್ ಸೆಂಟರ್ಗಳಲ್ಲಿ ಅತಿಯಾದ ಡೊನೇಷನ್ ಹಾಗೂ ಪ್ರವೇಶಾತಿ ಶುಲ್ಕವನ್ನು ಪಡೆದು ಅನಧಿಕೃತ ವಸತಿ ನಿಲಯಗಳನ್ನು ನಿರ್ವಹಣೆ ಮಾಡುತ್ತಿರುವವರ ವಿರುದ್ಧ ಕ್ರಮ ಕೈಗೊಳ್ಳಬೇಕಾಗಿದೆ. ಯಾಕೆಂದರೆ ಇವತ್ತು ಸಿಂಧನೂರಿನಲ್ಲಿ ಪಾಲಕರು ತಮ್ಮ ಮಕ್ಕಳನ್ನು ಯಾವುದೇ ವಿದ್ಯಾಸಂಸ್ಥೆಗೆ ಸೇರಿಸಬೇಕಾದರೆ ಸಾವಿರಾರು ರೂಪಾಯಿ ಮತ್ತು ಲಕ್ಷಾಂತರ ರೂಪಾಯಿ ಡೊನೇಷನ್ ಹಾಗೂ ಪ್ರವೇಶಾತಿ ಶುಲ್ಕದ ಹೆಸರಿನಲ್ಲಿ ವಸೂಲಿ ಮಾಡುತ್ತಿದ್ದಾರೆ. ಅದರಲ್ಲೂ ನಗರದಲ್ಲಿ ಅನಧಿಕೃತ ಕೋಚಿಂಗ್ ಸೆಂಟರ್ಗಳು ಕೂಡ ವಿಪರೀತವಾಗಿ ತಲೆದೂರಿವೆ ಎನ್ನುವ ಆರೋಪಗಳು ಕೇಳಿಬರುತ್ತಿವೆ. ಮತ್ತು ಈ ಕೋಚಿಂಗ್ ಸೆಂಟರ್ಗಳಲ್ಲಿ ಯಾವುದೇ ಮೂಲಭೂತ ಸೌಕರ್ಯಗಳಿರದೆ ವಿದ್ಯಾರ್ಥಿಗಳು ತೊಂದರೆ ಅನುಭವಿಸುತ್ತಿದ್ದಾರೆ. ಕೆಲವು ಖಾಸಗಿ ಶಾಲೆಗಳಲ್ಲಿ ಹಾಗೂ ಕೋಚಿಂಗ್ ಸೆಂಟರ್ಗಳಲ್ಲಿ ಅನಧಿಕೃತವಾಗಿ ವಸತಿ ನಿಲಯವನ್ನು ಕೂಡ ನಿರ್ವಹಣೆ ಮಾಡುತ್ತಿವೆ ಎಂಬ ಆರೋಪಗಳು ಕೇಳಿಬರುತ್ತಿವೆ. ಕೂಡಲೇ ತಾವುಗಳು ಸಿಂಧನೂರಿನಲ್ಲಿರುವ ಅನಧಿಕೃತ ಕೋಚಿಂಗ್ ಸೆಂಟರ್ಗಳ ಪಟ್ಟಿ ಬಿಡುಗಡೆ ಮಾಡಬೇಕು ಹಾಗೂ ದಲಿತ ವಿದ್ಯಾರ್ಥಿ ಪರಿಷತ್ ತಂಡದೊಂದಿಗೆ ನಗರದಲ್ಲಿರುವ ಎಲ್ಲ ಖಾಸಗಿ ಶಾಲೆಗಳಿಗೆ ಹಾಗೂ ಕೋಚಿಂಗ್ ಸೆಂಟರ್ಗಳಿಗೆ ಸ್ಥಾನಿಕ ಭೇಟಿ ನೀಡಿ ಡೊನೇಷನ್ ಹಾಗೂ ಪ್ರವೇಶಾತಿ ಶುಲ್ಕದ ವಿವರವನ್ನು ಬಹಿರಂಗಪಡಿಸಬೇಕೆಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ವಿರೂಪಾಕ್ಷಿ ಸಾಸಲಮರಿ, ಆಲಂಬಾಷ ಬೂದಿಹಾಳ್, ದೊಡ್ಡಬಸವ ಬೂದಿಹಾಳ್, ನರಸಪ್ಪ ಅಮರಾಪುರ್, ಪ್ರವೀಣ್ ಕುಮಾರ್, ಸಂತೋಷ್, ಮುದುಕಪ್ಪ, ದಾವಿದ್, ಉಸ್ಮಾನ್ ಪಾಷಾ, ಮಖಂದರ್ ಸಾ ಚಕ್ರವರ್ತಿ, ತಿಮ್ಮಪ್ಪ, ಉಚ್ಚರೆಡ್ಡಿ, ಬಳಗನೂರ್ ಸೇರಿದಂತೆ ಇತರರಿದ್ದರು. ಇವತ್ತು ನಾವೆಲ್ಲ ವಿದ್ಯೆ ವಿಮೋಚನೆಗೆ ಹೆದ್ದಾರಿ ಅಂತ ಹೇಳ್ತೀವಿ. ವಿದ್ಯೆಯಿಂದ ನಮ್ಮೆಲ್ಲರ ಜೀವನ ಸಾರ್ಥಕ ಅಂತ ಕೂಡ ಹೇಳ್ತಿದ್ದೀವಿ. ಆದರೆ ಆ ವಿದ್ಯೆಯನ್ನು ಆ ಶಿಕ್ಷಣವನ್ನು ಒಂದು ಬಹುದೊಡ್ಡ ಬಿಸ್ನೆಸ್ ಆಗಿ ವ್ಯವಹಾರವಾಗಿ ಇವತ್ತು ವಿದ್ಯಾಸಂಸ್ಥೆಗಳು ಅದರಲ್ಲಿ ಯಥೇಚ್ಛವಾಗಿ ಖಾಸಗಿ ವಿದ್ಯಾಸಂಸ್ಥೆಗಳು ಅದನ್ನು ವ್ಯವಹಾರ ಜ್ಞಾನವನ್ನಾಗಿ ಉಪಯೋಗಿಸ್ಕೊಳ್ತಾ ಇದ್ದಾರೆ. ಇದರಿಂದಾಗಿ ಪಾಲಕರ ಮೇಲೆ ಬಹುದೊಡ್ಡ ಹೊರೆ ಬೀಳೋಂಥ ಕೆಲಸ ಆಗ್ತಿದೆ. ಯಾಕಪ್ಪ ಅಂತಂದರೆ ಇವತ್ತು ಸರ್ಕಾರಿ ಶಾಲೆಗಳು ಕೂಡ ಇದ್ದಾವೆ. ಅದರ ಜೊತೆಗೇನೆ ಖಾಸಗಿ ಶಾಲೆಗಳಲ್ಲಿ ವಿಪರೀತವಾದಂಥ ಏನು ಡೊನೇಷನ್ನು ಮತ್ತು ಪ್ರವೇಶಾತಿ ಶುಲ್ಕದ ಹೆಸರಿನಲ್ಲಿ ಏನು ಸಾವಿರಾರು ರೂಪಾಯಿ ಮತ್ತು ಲಕ್ಷಾಂತರ ರೂಪಾಯಿಯನ್ನು ಖಾಸಗಿ ಶಿಕ್ಷಣ ಸಂಸ್ಥೆಗಳು, ಖಾಸಗಿ ಶಾಲೆಗಳು ಏನು ವಸೂಲಿ ಮಾಡ್ತಾ ಇದ್ದಾವೆ ಪಾಲಕರಿಂದ. ಇದರಿಂದಾಗಿ ಶಿಕ್ಷಣವು ಕುಂಠಿತ ಆಗೋಕ್ಕೆ ಇದು ನೇರವಾದ ಕಾರಣ ಅಂತಲೇ ಈ ಸಂದರ್ಭದಲ್ಲಿ ನಾವು ಹೇಳ್ಬೋದು. ಹಾಗಾಗಿ ಯಥೇಚ್ಛವಾಗಿ ವಿಶೇಷವಾಗಿ ಸಿಂಧನೂರಿನಲ್ಲಿ
ಸಿಂಧನೂರಿನಲ್ಲಿ ಅತಿಯಾದ ಶಾಲೆಗಳು, ಅದರಲ್ಲಿ ಖಾಸಗಿ ಶಾಲೆಗಳು, ದಿನಕ್ಕೊಂದು ಶಾಲೆಗಳು ತಲೆದೂಗುತ್ತಿರುವಂಥದ್ದು ನಾವೆಲ್ಲರೂ ಕಾಣ್ತಾ ಇದ್ದೀವಿ. ಅದರ ಜೊತೆಗೇನೆ ಇವತ್ತು ಖಾಸಗಿ ಶಾಲೆಗಳು ಅನಧಿಕೃತವಾಗಿ ಕೂಡ ಖಾಸಗಿ ಶಾಲೆಗಳು ನಡೀತಾ ಇದ್ದಾವೆ. ಹಾಗಾಗಿ ಅನಧಿಕೃತ ಶಾಲೆಗಳ ಪಟ್ಟಿಯನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಬಿಡುಗಡೆ ಮಾಡಬೇಕು. ಅದರ ಜೊತೆಗೇನೆ ಅನಧಿಕೃತವಾದಂಥ ಕೋಚಿಂಗ್ ಸೆಂಟರ್ಗಳು ಕೂಡ ದಿನಕ್ಕೊಂದರಂತೆ ತಲೆದೂರ್ತಾ ಇದ್ದಾವೆ. ಇಂಥ ಅನಧಿಕೃತ ಕೋಚಿಂಗ್ ಸೆಂಟರ್ಗಳ ಪಟ್ಟಿಯನ್ನು ಈ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಬಿಡುಗಡೆ ಮಾಡಬೇಕು. ಅದರ ಜೊತೆಗೇನೆ ಈ ಸಿಂಧನೂರಿನಲ್ಲಿರುವಂಥ ಎಲ್ಲ ಕೋಚಿಂಗ್ ಸೆಂಟರ್ಗಳಲ್ಲಿ ಮೂಲಭೂತ ಸೌಕರ್ಯ ಇರದೇನೆ ವಿದ್ಯಾರ್ಥಿ ಜನರು ಸಮಸ್ಯೆಯನ್ನು ಎದುರಿಸ್ತಿದ್ದಾರೆ. ಹಾಸ್ಟೆಲ್ಗಳನ್ನು ಅನಧಿಕೃತವಾಗಿ ಹಾಸ್ಟೆಲ್ಗಳನ್ನು ಕೂಡ ನಿರ್ವಹಣೆ ಮಾಡ್ತಾ ಇದ್ದಾರೆ. ಯಾವುದೇ ಪೂರ್ವಾನುಮತಿ ಇಲ್ಲದೇನೆ ಹಾಸ್ಟೆಲನ್ನು ನಿರ್ವಹಣೆ ಮಾಡ್ತಿರೋಂಥದ್ದು ಕೂಡ ಮೇಲ್ನೋಟಕ್ಕೆ ಕಂಡುಬರುವಂಥದ್ದು. ಮಕ್ಕಳು ದೇವರ ಸಮಾನ ಅನ್ನೋ ಭಾವನೆ ಶಿಕ್ಷಕರಿಗೆ ಇರಬೇಕು. ಅವರಿವರು ಎನ್ನದೇ ಜಾತಿ ಧರ್ಮ ಎಣಿಸದೆ ಶಿಕ್ಷಕರಲ್ಲಿ ಸಮರ್ಪಣಾ ಮನೋಭಾವನೆ ಬಹಳ ಮುಖ್ಯ. ತಮ್ಮ ವೃತ್ತಿ ಜೀವನದಲ್ಲಿ ವಿದ್ಯಾರ್ಥಿಗಳ ಮೇಲಿನ ಕಾಳಜಿ ಹಾಗೂ ಜವಾಬ್ದಾರಿ ಶಿಕ್ಷಕರ ಮೇಲಿದೆ. ಅವರಿಗೆ ಉತ್ತಮ ಪಾಠದ ಜೊತೆಗೆ ಉತ್ತಮ ಸಂಸ್ಕಾರ ಕಲಿಸಿದರೆ ಸಮಾಜದಲ್ಲಿ ಉತ್ತಮ ಪ್ರಜೆಯಾಗಲಿಕ್ಕೆ ಸಾಧ್ಯ ಎಂದು ಅಜೀಂ ಪ್ರೇಮ್ಜಿಯ ಫೌಂಡೇಶನ್ನ ಗುಡದೂರು ವಲಯದ ಸಂಯೋಜಕ ಅಯ್ಯನಗೌಡ ಹೇಳಿದರು. ತಾಲೂಕಿನ ದುಗ್ಗಮ್ಮನಗುಂಡ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದ ಶಾಲೆಯ ಶಿಕ್ಷಕ ಶಂಕರ ದೇವರ್ ಹಿರೇಮಠ ಅವರು ಶಿಕ್ಷಕ ವೃತ್ತಿಯಲ್ಲಿ 17 ವರ್ಷ ಸೇವೆ ಸಲ್ಲಿಸಿದ ಸವಿನೆನಪಿನ ಸಮಾರಂಭ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಮಾತನಾಡಿದ ಅವರು, ಶಂಕರ ದೇವರ್ ಹಿರೇಮಠರವರು ಸಾಹಿತ್ಯದ ಕುರುಹು ಅರಿತವರು. ಮಕ್ಕಳಿಗಾಗಿ ಅನೇಕ ಚುಟುಕು ಸಾಹಿತ್ಯ ರಚಿಸಿ ಮಕ್ಕಳನ್ನು ಓದಲು ಪ್ರೇರೇಪಿಸಿದವರು. ಶಿಕ್ಷಕ ವೃತ್ತಿ ಜೀವನದಲ್ಲಿ ಉತ್ತಮ ಶಿಕ್ಷಕರು ಎಂದರು. 17 ವರ್ಷ ಸೇವೆಯ ಸವಿನೆನಪಿಗಾಗಿ ಶಾಲಾ ಮಕ್ಕಳಿಗೆ 15,000 ಮೌಲ್ಯದಷ್ಟು ಕಲಿಕೋಪಕರಣಗಳನ್ನು ತಂದು ವಿದ್ಯಾರ್ಥಿಗಳಿಗೆ ಶಿಕ್ಷಕ ಶಂಕರ ದೇವರ್ ಹಿರೇಮಠ ವಿತರಿಸಿ ಮಾತನಾಡಿದರು. ಆಂಗ್ಲ ಭಾಷೆಯಲ್ಲಿ ವಿದ್ಯಾರ್ಥಿಗಳು ಪ್ರೌಢಮೆ ಸಾಧಿಸಲಿ ಎಂಬ ಆಶಯದೊಂದಿಗೆ 15,000 ರೂಪಾಯಿ ಮೌಲ್ಯದ ಇಂಗ್ಲಿಷ್ ಭಾಷೆಯ ಪುಸ್ತಕಗಳನ್ನು ನೀಡಿರುವೆ ಎಂದರು. ಈ ಸಂದರ್ಭದಲ್ಲಿ ದೇವಿ ಕ್ಯಾಂಪ್ ವಲಯದ ಸಮೂಹ ಸಂಪನ್ಮೂಲ ವ್ಯಕ್ತಿ ಗಿರೀಶ್ ವಿ, ಅತಿಥಿ ಶಿಕ್ಷಕರಾದ ಪ್ರದೀಪ್ ಕುಮಾರ್, SDMC ಉಪಾಧ್ಯಕ್ಷೆ ರೇಣುಕಮ್ಮ, ಮಾಜಿ SDMC ಅಧ್ಯಕ್ಷ ಲಕ್ಷ್ಮಣ್, ಮುಖ್ಯ ಅಡುಗೆಯವರಾದ ರೇಣುಕಾ ಹಾಗೂ ಪಾಲಕರು ಉಪಸ್ಥಿತರಿದ್ದರು. ಭೀಮೇಶ ನೋಡಿ, ಬಿ ಬರೆದಿರ್ತಾರೆ, ಒಂದು ಅಕ್ಷರ ಗ್ಯಾಪ್ ಬಿಟ್ಟಿರ್ತಾರೆ, ಶೇ ಬರೀತಾರೆ, ಕೊನೆಗೆ ಏನು ಬರಿಬೇಕು ನಡ್ಕ? ಮೇ ಏನು ಬರಿಬೇಕು? ಮೇ ಅಂತ ಬರಿಬೇಕು. ಅವಾಗ ಏನಾಗುತ್ತದೆ? ಭೀಮೇಶ ಅಂತ. ವೆರಿ ಗುಡ್. ನೋಡಿ ಬಿ ಮೇ ಅಂತ ಬಿಟ್ಟಿರ್ತಾರೆ, ಕೊನೆಗೆ ಒಂದು ಅಕ್ಷರ ಗ್ಯಾಪ್ ಬಿಟ್ಟಿರ್ತಾರೆ. ಬಿ ಮೇ ಅಂತ ಅಷ್ಟೇ ಬರೆದಿರ್ತಾರೆ, ಕೊನೆಗೆ ಅಕ್ಷರ ಗ್ಯಾಪ್ ಬಿಟ್ಟಿರ್ತಾರೆ. ಏನು ಬರಿಬೇಕು ಅದು? ನೋಡಿ, ವೆರಿ ಗುಡ್. ನಿಮ್ಗೆ ಹೆಂಗೆ ಗೊತ್ತಾಯ್ತು ಅದು? ಭೀಮೇಶ ಅದನ್ನಲ್ಲ ನಮ್ಮ ಶಾಲೆಗೆ, ಅದಕ್ಕೆ ಗೊತ್ತಾಯ್ತು. ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್, ಡಿ ನರ್ಸಿಂಗ್ ಪ್ಯಾರಾಮೆಡಿಕಲ್ ಕಾಲೇಜ್ ಹಾಗೂ ಶ್ರೀ ಶಕ್ತಿ ರಕ್ತ ಭಂಡಾರ ಇವರ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ರಕ್ತದಾನಿಗಳ ದಿನಾಚರಣೆಯ ಪ್ರಯುಕ್ತ ಸ್ವಯಂ ಪ್ರೇರಿತ ಬೃಹತ್ ರಕ್ತದಾನ ಶಿಬಿರ ಹಾಗೂ ಅತಿ ಹೆಚ್ಚು ಬಾರಿ ರಕ್ತದಾನ ಮಾಡಿದವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ತಾಲೂಕು ಆಡಳಿತ ದಂಡಾಧಿಕಾರಿಗಳ ಕಚೇರಿಯ ಆವರಣದಲ್ಲಿ ಕಾರ್ಯಕ್ರಮದ ಉದ್ಘಾಟನೆಯನ್ನು ತಹಶೀಲ್ದಾರ್ ಅನುಪಸ್ಥಿತಿಯಲ್ಲಿ ಸಿಬ್ಬಂದಿ ಅಂಬಾದಾಸ್, ಸನ್ರೈಸ್ ಕಾಲೇಜಿನ ಅಧ್ಯಕ್ಷ ಇರ್ಫಾನ್ ಕೆ, ಶ್ರೀ ಶಕ್ತಿ ರಕ್ತ ಭಂಡಾರದ ಮುಖ್ಯಸ್ಥ ಸೋಮನಗೌಡ ಬಾದರ್ಲಿ ರಿಬ್ಬನ್ ಕಟ್ ಮಾಡುವ ಮೂಲಕ ಚಾಲನೆ ನೀಡಿದರು. ನಂತರ ಮಹಾತ್ಮ ಗಾಂಧಿ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ರಕ್ತದಾನದ ಮಹತ್ವದ ಕುರಿತು ಜಾಗೃತಿ ಮೂಡಿಸಿ ಸನ್ರೈಸ್ ಗ್ರೂಪ್ ಆಫ್ ಕಾಲೇಜಿನವರೆಗೂ ಕಾಲ್ನಡಿಗೆಯಲ್ಲಿ ಜಾಗೃತಿ ಜಾಥಾ ಮಾಡಿದರು. ನಂತರ ಸನ್ರೈಸ್ ಕಾಲೇಜಿನಲ್ಲಿ ಬೃಹತ್ ರಕ್ತದಾನ ಶಿಬಿರದ ಕಾರ್ಯಕ್ರಮವನ್ನು ಡಾಕ್ಟರ್ ಅಮರ್ ಪಾಟೀಲ್ IMA ಸೆಕ್ರೆಟರಿ ಉದ್ಘಾಟಿಸಿ ಮಾತನಾಡಿ, ಸ್ವತಃ ಸಂಬಂಧಿಕರು ತಮ್ಮ ಸಂಬಂಧಿಕರಿಗೆ ರಕ್ತ ಕೊಡಲು ಹಿಂದೆ ಮುಂದೆ ನೋಡುವ ಸಂದರ್ಭದಲ್ಲಿ ಅನೇಕ ರಕ್ತದಾನಿಗಳ ಮುಂದೆ ಬಂದು ಸ್ವಯಂ ಪ್ರೇರಿತರಾಗಿ ಬಂದು ಅನೇಕ ರಕ್ತದಾನಿಗಳು ರಕ್ತದಾನ ಮಾಡುತ್ತಿರುವುದು ಶ್ಲಾಘನೆ. ವಿದ್ಯಾರ್ಥಿಗಳು ಸಹ ಮುಂದಿನ ದಿನಗಳಲ್ಲಿ ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡಬೇಕೆಂದು ಕರೆ ನೀಡಿದರು. ಕಾಲೇಜ್ ಅಧ್ಯಕ್ಷ ಇರ್ಫಾನ್ ಕೆ ಅತ್ತಾರ್ ಮಾತನಾಡಿ, ಸ್ವಯಂ ಪ್ರೇರಿತವಾಗಿ ಸ್ವ ಇಚ್ಛೆಯಿಂದ ಬಂದು ರಕ್ತದಾನ ಮಾಡುವುದು ನಮ್ಮೆಲ್ಲರ ಕರ್ತವ್ಯ ಅಂತ ತಿಳಿಸುತ್ತಾ, ಇವತ್ತಿನ ದಿನ ವೇದಿಕೆ ಮೇಲೆ ರಕ್ತದಾನಿಗಳಾಗಿ ಹಲವು ಬಾರಿ ರಕ್ತದಾನ ಮಾಡಿದಂಥ ರಕ್ತದಾನಿಗಳಿಗೆ ಸನ್ಮಾನ ಮಾಡುವುದು ಸಂತೋಷಕರ ವಿಷಯವಾಗಿದೆ ಎಂದರು. ಸೋಮನಗೌಡ ಬಾದರ್ಲಿಯವರು ಮಾತನಾಡಿ, ಸನ್ರೈಸ್ ವಿದ್ಯಾರ್ಥಿಗಳು ಮಾಡಿದ ಜಾಥಾವು ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವಲ್ಲಿ ಬಹುದೊಡ್ಡ ಪಾತ್ರ ವಹಿಸಿದೆ. ಶ್ರೀ ಶಕ್ತಿ ರಕ್ತ ಭಂಡಾರವು ಸಹ ಸಿಂಧನೂರು ನಗರದಲ್ಲಿ ತನ್ನದೇ ಆದ ಅಭೂತಪೂರ್ವ ಸೇವೆಯನ್ನು ಮಾಡುತ್ತಾ ಕರ್ನಾಟಕ ರಾಜ್ಯದಲ್ಲಿ 3ನೇ ಸ್ಥಾನದಲ್ಲಿದೆ ಎಂದರು. ಈ ವೇಳೆ ವಿಶ್ವ ರಕ್ತದಾನಿಗಳ ದಿನಾಚರಣೆ ಅಂಗವಾಗಿ ಅತಿ ಹೆಚ್ಚು ಬಾರಿ ರಕ್ತದಾನ ಮಾಡಿದ ಪರಮೇಶ್ ಕೊಪ್ಪಳ, ರಾಮಕೃಷ್ಣ ಗೊರೆಬಾಳ್, ಅವಿನಾಶ್ ದೇಶಪಾಂಡೆ, ಕಾಳಿಂಗ್ ರೆಡ್ಡಿ, ಆಸುಭಾಷಾ, ಮುತ್ತಣ್ಣ, ಬಸವರಾಜ್, ಮಕ್ತುಮ್ ಸಾಬ್, ಮಹಿಬೂಬ್ ಹಾಗೂ ನೂರ್ ಅಹಮದ್ ಇವರಿಗೆ ಸನ್ಮಾನ ಮಾಡಿ ಗೌರವಿಸಲಾಯಿತು.
ಬೃಹತ್ ರಕ್ತದಾನ ಶಿಬಿರದಲ್ಲಿ ವಿದ್ಯಾರ್ಥಿಗಳು ಹಾಗೂ ಕಾಲೇಜಿನ ಉಪನ್ಯಾಸಕರು ಹಾಗೂ ಸಾರ್ವಜನಿಕರು ರಕ್ತದಾನ ಮಾಡಿದರು. ಕಾರ್ಯಕ್ರಮದಲ್ಲಿ ಸನ್ರೈಸ್ ಕಾರ್ಯದರ್ಶಿ ಇರ್ಷಾದ್ ಅತ್ತಾರ್, ನರ್ಸಿಂಗ್ ಪ್ರಾಚಾರ್ಯ ಲಾಜರ್ ಸಿರಿಲ್, ಉಪನ್ಯಾಸಕರು, ವಿದ್ಯಾರ್ಥಿಗಳು, ಶ್ರೀಶಕ್ತಿ ರಕ್ತ ಭಂಡಾರದ ಟೆಕ್ನಿಷಿಯನ್ ಹಾಗೂ ಸಾರ್ವಜನಿಕರು, ಸ್ವಯಂ ಪ್ರೇರಿತ ರಕ್ತದಾನಿಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಮೊದಲು ಸ್ವಚ್ಛತೆಗೆ ಆದ್ಯತೆ ಕೊಡಿ. ಪ್ರತಿಯೊಬ್ಬರೂ ತಮ್ಮ ಮನೆಯ ಸುತ್ತಮುತ್ತ ನೀರು ನಿಲ್ಲದಂತೆ ಜಾಗೃತ ವಹಿಸಿ. ಸಂಬಂಧಪಟ್ಟ ಅಧಿಕಾರಿಗಳು ಫಾಗಿಂಗ್, ಬ್ಲೀಚಿಂಗ್ ಪೌಡರ್ ಸಿಂಪಡಿಸಿ ಸ್ವಚ್ಛತೆ ಕಾಪಾಡಿಕೊಳ್ಳಿ ಎಂದು ಅಧಿಕಾರಿಗಳಿಗೆ ದಂಡಾಧಿಕಾರಿ ಅರುಣ್ ಕುಮಾರ್ ದೇಸಾಯಿ ಸೂಚನೆ ನೀಡಿದರು. ನಗರದ ದಂಡಾಧಿಕಾರಿಗಳ ಕಚೇರಿಯಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ಅರುಣ್ ಕುಮಾರ್ ದೇಸಾಯಿಯವರ ಅಧ್ಯಕ್ಷತೆಯಲ್ಲಿ ಟಾಸ್ಕ್ ಫೋರ್ಸ್ ಸಭೆ, ವಿವಿಧ ಇಲಾಖೆಗಳ ಸಹಭಾಗಿತ್ವದಲ್ಲಿ ನಡೆದ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ಡೆಂಗಿ ರೋಗ ಈಡಿಸ್ ಈಜಿಪ್ಟಿ ಎಂಬ ಸೊಳ್ಳೆಯಿಂದ ಹರಡುತ್ತದೆ. ಇದಕ್ಕೆ ನಿರ್ದಿಷ್ಟ ಚಿಕಿತ್ಸೆ ಇಲ್ಲ. ಇದೊಂದು ವಿನಾಶಕಾರಿ ರೋಗವಾಗಿದೆ. ತಾಲೂಕಿನಲ್ಲಿ ಸಾಲ್ಗುಂದ, ಬಾದರ್ಲಿ, RH ಕ್ಯಾಂಪ್ 2ರಲ್ಲಿ ಹಾಗೂ ಸಿಂಧನೂರು ನಗರ ಸೇರಿದಂತೆ 5 ಡೆಂಗ್ಯೂ ಪ್ರಕರಣಗಳು ಪತ್ತೆಯಾಗಿವೆ. ಸ್ವಚ್ಛವಾದ ಮಳೆ ನೀರಲ್ಲಿ ಈ ಸೊಳ್ಳೆಯ ಲಾರ್ವಾ ಬಿಡುಗಡೆ ಮಾಡುತ್ತದೆ. 5 ದಿನಗಳವರೆಗೆ ಲಕ್ಷಣಗಳು ಕಾಣಿಸಿಕೊಳ್ಳುವುದಿಲ್ಲ. ನಿರ್ಲಕ್ಷ್ಯ ಮಾಡದೆ ರಕ್ತ ಪರೀಕ್ಷೆ ಮಾಡಿಸಿಕೊಳ್ಳಿ. ಬಿಳಿ ರಕ್ತ ಕಣಗಳು ಕಡಿಮೆಯಾಗಿ ಜೀವಕ್ಕೆ ಅಪಾಯವಾಗಿದೆ. ಗ್ರಾಮೀಣ ಭಾಗಗಳಲ್ಲಿ ಎಚ್ಚರ ವಹಿಸುವಂತೆ PDOಗಳಿಗೆ ಸಭೆ ಮೂಲಕ ತಿಳಿಸಿ ಎಂದು ತಾಲೂಕ್ ಪಂಚಾಯತ್ AD ಅಮರ್ ಗುಂಡಪ್ಪ ಹಾಗೂ ನಗರಕ್ಕೆ ಸಂಬಂಧಿಸಿದಂತೆ ಪೌರಾಯುಕ್ತ ಮಂಜುನಾಥ್ ಗುಂಡೂರ್ ಅವರಿಗೆ ಸೂಚನೆ ನೀಡಿದರು. ತುರ್ವಿಹಾಳ್ ಪಟ್ಟಣದಲ್ಲಿ ಕುಡಿಯುವ ನೀರು ಯೋಗ್ಯವಲ್ಲ ಎಂದು ಹಲವು ಮಾಧ್ಯಮಗಳಲ್ಲಿ ವರದಿಯಾಗಿದೆ. ನೀರಿನ ಪರೀಕ್ಷೆ ವರದಿಯ 48 ಗಂಟೆಗಳಲ್ಲಿ ಕೊಡಬೇಕು ಎಂಬ ನಿಯಮ ಮೀರಿ 1 ವಾರ ಕಳೆದರೂ ರಜೆಯಲ್ಲಿದ್ದಾರೆ, ಸಿಗುತ್ತಿಲ್ಲ ಎಂಬ ಕುಂಟು ನೆಪಗಳು ಕೇಳಿಬರುತ್ತಿವೆ. ಮತ್ತೊಮ್ಮೆ ಈ ರೀತಿ ಹೀಗಾಗಬಾರದೆಂಬ RWS AEE ಶ್ಯಾಮ್ ಸುಂದರ್ಗೆ ದಂಡಾಧಿಕಾರಿ ಅರುಣ್ ಕುಮಾರ್ ಎಚ್ಚರಿಸಿದರು. ಬಸ್ ಡಿಪೋದಲ್ಲಿ ಸ್ವಚ್ಛತೆಯ ಕೊರತೆ ಎದ್ದು ಕಾಣುತ್ತದೆ, ಸ್ವಚ್ಛವಾಗಿಟ್ಟುಕೊಳ್ಳಿ ಎಂದು ಡಿಪೋ ಮ್ಯಾನೇಜರ್ ಪ್ರಕಾಶ್ ದೊಡ್ಡಮನಿಗೂ ಸೂಚನೆ ನೀಡಿದರು. ಒಟ್ಟಾರೆಯಾಗಿ ಎಲ್ಲ ಇಲಾಖೆಗಳು ತಮ್ಮ ವ್ಯಾಪ್ತಿಯಲ್ಲಿ ಶಾಲಾ, ಅಂಗನವಾಡಿ ಮಕ್ಕಳಿಗೆ, ತಾಯಂದಿರಿಗೆ ಜಾಗೃತಿಯಿಂದ ಇರುವಂತೆ ಜಾಥಾ ಮಾಡಿಸಿ ಅರಿವು ಮೂಡಿಸಿ ಎಂದು ಸಭೆಗೆ ತಿಳಿಸಿದರು. ಸಭೆಯಲ್ಲಿ ಪೌರಾಯುಕ್ತ ಮಂಜುನಾಥ್ ಗುಂಡೂರ್, THO ಅಯ್ಯನಗೌಡ, AD ಅಮರ್ ಗುಂಡಪ್ಪ, ಅರಣ್ಯಾಧಿಕಾರಿ ರುದ್ರಸ್ವಾಮಿ, CDPO ಲಿಂಗನಗೌಡ, ಅಶೋಕ್, ತಾಲೂಕು VBDTS ಅಧಿಕಾರಿ FA ಅಣಗಿ, ಗೀತಾ ಹಿರೇಮಠ್ ಹಾಗೂ ಆಶಾ ಕಾರ್ಯಕರ್ತೆಯರು, ವಿವಿಧ ಇಲಾಖೆಯ ಅಧಿಕಾರಿಗಳು ಸಭೆಯಲ್ಲಿ ಭಾಗವಹಿಸಿದ್ದರು. ನಿಮ್ದು ಬರೀ ಎಲ್ಲ ಪಂಚಾಯತಿ ಮೇಲೆ ಹಾಕಿ ನೀವು RWS ನಮ್ಗೇನು ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಅದಿರಿ. ಮೊನ್ನೆ ಜಿಲ್ಲಾಧಿಕಾರಿಗಳು ನಿಮ್ಗೆ ಹೇಳ್ಯಾರ, ಸಪ್ಲೈ ಆಫ್ ವಾಟರ್ ಬಗ್ಗೆ ನಿಮ್ಗೆ ಯಾವುದೇ ರೀತಿಯ ಕಾಳಜಿನೇ ಇಲ್ಲ. ಆ್ಯಂಡ್ ಆ ತುರುವಿಯಾಳದಲ್ಲಿ ಪದೇ ಪದೇ ಮೀಡಿಯಾದವ್ರು ಬರೀತಿರ್ತಾರೆ, ನೀವು ಪದೇ ಪದೇ ಆ ಟೆಸ್ಟಿಂಗಿಗೆ ಕೊಟ್ಟದ್ದು ನೀರು ಇವತ್ತು ಕೊಟ್ಟರೆ 1 ವಾರ ಬಿಟ್ಟು ಕೊಡ್ತೀವಿ. ಅಷ್ಟೊತ್ತಿಗಾಗಲೇ 1 ವಾರ ಕುಡಿದಿರಂಗಿಲ್ಲ ಜನ. ನಿಮ್ಗೆ ಕೊಡೋದಕ್ಕೆ ಇವತ್ತು ಕೊಟ್ಟರೆ ನಾಳೆ ನಾಡಿದ್ರೆ ಕೊಡಿ 2 ದಿನದಲ್ಲಿ. ನಿಮ್ಗೆ ಪದೇ ಪದೇ ಹೇಳತ್ತದ ನೀವು ಸೈನ್ ಮಾಡೋದಂತಲ್ಲ ಕಲೆಕ್ಟರ್, ಯಾರಿಗಾರ ಒಬ್ರಿಗೆ ಇನ್ಚಾರ್ಜ್ ಕೊಡಿ, ಸೈನ್ ಮಾಡಿಕೊಡ್ತಾರೆ. ಅಲ್ಲಪ್ಪ, ನಿಮ್ಗೆ AE ಇರ್ತಾರೆ, ನೀವು ಇರಲಿಲ್ಲ ಅಂದರೆ AE ಇರ್ತಾರೆ, JE ಇರ್ತಾರೆ, ಯಾರ್ಯಾರು ಒಬ್ಬರಿಗೆ ಟೆಸ್ಟ್ ಮಾಡಿ ಸರ್ ಏನು ಹೇಳಿದ್ರು 48 ಅವರ್ಸಲ್ಲಿ ರಿಪೋರ್ಟ್ ಬರಬೇಕು ಅಂತ ಹೇಳಿದ್ರು. DC ಸರ್ CM ಮೀಟಿಂಗಲ್ಲಿ ನೀವು ಇದ್ರಿ. 48 ತಾಸು ಅಂದರೆ ಎಷ್ಟು? ಈ ಕಲಿಯುಗದಲ್ಲಿ ಧಾರ್ಮಿಕ ಆಚರಣೆಗಳು ಬಹಳ ಕಷ್ಟ ಹಾಗೂ ದುಬಾರಿಯಾಗಿ ಪರಿಗಣಿಸಿದೆ. ಆದರೆ ಭೀಮಸೇನಾಚಾರ್ಯ ನವಲಿಯವರು ಬಡವರ ಪಾಲಿನ ಆಚಾರ್ಯರಾಗಿದ್ದಾರೆ. ಯಾವುದೇ ಅಪೇಕ್ಷೆ ಇಲ್ಲದೆ ನಿಷ್ಠಾಮವಾಗಿ ವೈಜ್ಞಾನಿಕವಾಗಿ ತಿಳಿಸಿ ಕಡುಬಡವರಿಗೂ ಧಾರ್ಮಿಕ ಆಚರಣೆ ಮಾಡಿಸುತ್ತಾರೆ ಎಂದು ಕೋರ್ವಾರ್ ಅಂಬಾಭವಾನಿ ದೇವಸ್ಥಾನದ ಅರ್ಚಕ ಶ್ರೀನಾಥ್ ಪಾಂಚಾಂಗ್ ಹೇಳಿದರು. ಸಿಂದಗಿ ತಾಲೂಕಿನ ಕೋರ್ವಾರ್ ಗ್ರಾಮದ ಅಂಬಾಭವಾನಿ ದೇವಸ್ಥಾನದಲ್ಲಿ ಜರುಗಿದ ಸಂಪ್ರೋಕ್ಷಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಭೀಮಸೇನಾಚಾರ್ಯ ನವಲಿಯವರು ನಮ್ಮ ಗೋಂದಳಿ ಸಮಾಜ ಅಲ್ಲದೆ ಸರ್ವಜನರ ಬಡರ ಹೆಮ್ಮೆಯ ಗುರುಗಳಾಗಿದ್ದಾರೆ. 9 ವರ್ಷಗಳ ಹಿಂದೆ ಅಂಬಾಭವಾನಿ ಪ್ರತಿಷ್ಠಾಪನೆ, ಕಳೆದ ವರ್ಷದಲ್ಲಿ ದೇವಸ್ಥಾನ ಕಳಸಾರೋಹಣ ಹಾಗೂ ಹಿಂದೂ ಸಂಪ್ರೋಕ್ಷಣ ಕಾರ್ಯಕ್ರಮ ಅವರ ನೇತೃತ್ವದಲ್ಲಿಯೇ ಜರುಗಿ ಅಂಬಾಭವಾನಿ ವಿಶೇಷ ಸನ್ನಿಧಾನವಾಗಿದೆ ಎಂದರು. ವಶಿಷ್ಠಧಾಮದ ಭೀಮಸೇನಾಚಾರ್ಯ ನವಲಿ ಮಾತನಾಡಿ, ಶ್ರೀಮಂತರಿಗೆ ಅನೇಕ ಜನ ಪುರೋಹಿತರು ಇರುತ್ತಾರೆ, ಆದರೆ ಬಡವರ ಮನೆಗೆ ಯಾರೂ ಇರುವುದಿಲ್ಲ. ಜನಸಾಮಾನ್ಯರ ಸೇವೆ ಜನಾರ್ದನನ ಸೇವೆಯಾಗಿದೆ. ಬಡವರಲ್ಲಿಯೇ ಭಕ್ತಿ ಅಧಿಕವಾಗಿರುತ್ತದೆ. ಸಕಲರಿಗೂ ದೇವರ ಅನುಗ್ರಹವು ಶೀಘ್ರದಲ್ಲಿ ಸದಾಕಾಲ ಆಗುತ್ತೆ ಎಂದರು. ಸತ್ಯನಾರಾಯಣ ಆಚಾರ್ಯ ನವಲಿ ಹೋಮ ಸಂಪ್ರೋಕ್ಷಣ ಧಾರ್ಮಿಕ ಕಾರ್ಯಕ್ರಮ ನೆರವೇರಿಸಿದರು. ಸಂತೋಷ್ ಪಾಚಂಗೆ ಪೂಜಾರಿ ಕುಟುಂಬದವರು, ಗೋಂದಳಿ ಸಮಾಜದ ಸರ್ವ ಸದಸ್ಯರು, ಗ್ರಾಮದ ಭಕ್ತರು ಉಪಸ್ಥಿತರಿದ್ದರು. ಚಿತ್ರಸುದ್ದಿಗಳು. ಬಕ್ರೀದ್ ಹಬ್ಬದ ನಿಮಿತ್ತ ನಗರದ ಪೊಲೀಸ್ ಠಾಣೆಯಲ್ಲಿ ಶಾಂತಿ ಸಭೆ ನಡೆಸಲಾಯಿತು. ಸಭೆಯಲ್ಲಿ ಸಮುದಾಯದ ಗಣ್ಯರು ಭಾಗಿ. ಬಸ್ ಚಾಲಕ ಹಾಗೂ ಬೈಕ್ ಸವಾರ ಮಧ್ಯೆ ವಾಗ್ವಾದ, ಬಸ್ ಕೀ ಮಿಸ್, ಟ್ರಾಫಿಕ್ ಜಾಮ್, ಪ್ರಯಾಣಿಕರ ಪರದಾಟ. ಮತ್ತೊಮ್ಮೆ ಮುಖ್ಯಾಂಶಗಳು. ವಿಶ್ವ ರಕ್ತದಾನಿ ದಿನಾಚರಣೆ ಮಾನವೀಯ ಕಾರ್ಯದಲ್ಲಿ ಅರ್ಹರು ಪಾಲ್ಗೊಳ್ಳುವಂತೆ ಮಾಡುವ ದಿನ.
ಖಾಸಗಿ ವಿದ್ಯಾಸಂಸ್ಥೆಗಳಿಂದ ಡೊನೇಷನ್ ಹಾವಳಿ ತಡೆಯಲು ದಲಿತ ವಿದ್ಯಾರ್ಥಿ ಪರಿಷತ್ ಆಗ್ರಹ. ಶಿಕ್ಷಕರಿಗೆ ಸಮರ್ಪಣಾ ಮನೋಭಾವನೆ ಬಹಳ ಮುಖ್ಯ. ಅಜಿಂ ಪ್ರೇಮ್ಜಿ ಫೌಂಡೇಶನ್ ಅಯ್ಯನಗೌಡ. ಸನ್ರೈಸ್ ಕಾಲೇಜ್ ಶ್ರೀ ಶಕ್ತಿ ಭಂಡಾರದಿಂದ ವಿಶ್ವ ರಕ್ತದಾನಿಗಳ ದಿನಾಚರಣೆ ಜಾಗೃತಿ ಜಾಥಾ. ದಂಡಾಧಿಕಾರಿಗಳ ನೇತೃತ್ವದಲ್ಲಿ ಟಾಸ್ಕ್ ಫೋರ್ಸ್ ಸಭೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದ ಸಂಸ್ಥೆ ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಸಿಂಧನೂರು. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಸನ್ರೈಸ್ ಕಾಲೇಜ್ ಆಫ್ ಫಾರ್ಮಸಿ, ಸ್ಕೂಲ್ ಆಫ್ ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ ಕಾಲೇಜ್ ಸಿಂಧನೂರು ಈ ಸಂಸ್ಥೆಗೆ ಒಮ್ಮೆ ಭೇಟಿ ನೀಡಿ. ಈ ಸಂಸ್ಥೆಯಲ್ಲಿರುವ ಕೋರ್ಸ್ಗಳು ಬಿ ಫಾರ್ಮಸಿ ವಿದ್ಯಾರ್ಹತೆ PUC ಮತ್ತು ಸೈನ್ಸ್ ಪಾಸ್ ಅವಧಿ 2 ವರ್ಷ, ನರ್ಸಿಂಗ್ GNM PUC ಕಲಾ ವಿಜ್ಞಾನ ವಾಣಿಜ್ಯ ಪಾಸ್ ಅವಧಿ 3 ವರ್ಷ, ಪ್ಯಾರಾಮೆಡಿಕಲ್ DMLT ಮತ್ತು DHI ವಿದ್ಯಾರ್ಹತೆ SSLC ಅಥವಾ PUC ವಿಜ್ಞಾನ ಅವಧಿ 3 ವರ್ಷ. ಸಂಸ್ಥೆಯ ವಿಶೇಷತೆಗಳು: ಅನುಭವಿ ಉಪನ್ಯಾಸಕರಿಂದ ಬೋಧನೆ, ಪ್ರತಿ ಶನಿವಾರ ತಜ್ಞ ವೈದ್ಯರಿಂದ ವಿಶೇಷ ಉಪನ್ಯಾಸ, ಸುಸಜ್ಜಿತ ಕಟ್ಟಡ, ಸ್ಮಾರ್ಟ್ ಕ್ಲಾಸಸ್, CC ಕ್ಯಾಮೆರಾ ಅಳವಡಿಕೆ, ವಿದ್ಯಾರ್ಥಿಗಳಿಗಾಗಿ ಕಲಿಕಾ ಅನುಭವಕ್ಕಾಗಿ ಸಿಂಧನೂರು ಹಾಗೂ ವಿವಿಧ ನಗರದ ವೈದ್ಯರಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರದ ಮೂಲಕ ವಿದ್ಯಾರ್ಥಿಗಳಿಗೆ ವಿಶೇಷ ಕಲಿಕಾ ಅನುಭವ. ಪ್ರವೇಶಕ್ಕಾಗಿ ಹಿಂದೆ ಭೇಟಿ ನೀಡಿ. ಇರ್ಫಾನ್ ಕೆ ಅಧ್ಯಕ್ಷರು, ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್, ರೇಣುಕಾ ಯಲ್ಲಮ್ಮ ದೇವಸ್ಥಾನದ ಹತ್ತಿರ, ವಾಸವಿ ಗುಡಿ ಎದುರುಗಡೆ, ರಾಯಚೂರು ರಸ್ತೆ, ಸಿಂಧನೂರು. ಪಿನ್ ನಂಬರ್ 514728. ದೂರವಾಣಿ ಸಂಖ್ಯೆ 8191435385 9036731385. ಹಿಂದೆ ಭೇಟಿ ನೀಡಿ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದ ಸಂಸ್ಥೆ ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಸಿಂಧನೂರು. ಎಸ್ ನ್ಯೂಸ್. ಇದು ನಿಮ್ಮ ಧ್ವನಿ.